ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಡ್ಯಾನ್ಸ್ ಇದೆ. ಅವಳು ಕೂಡ ಡ್ಯಾನ್ಸಿಗೆ ಸೇರಿದ್ದಾಳೆ. ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ಸೇರಿದ್ದಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಮಗಳಿಗೆ ಕಾಲ್ ಚೈನ್ ತಂದಿದ್ದೆ, ಹಾಗಾಗಿ ಅವಳು ಕಾಲ್ ಚೈನ್ನ ತೋರಿಸ್ತಾ ಇದ್ದಾಳೆ ನಿಮಗೆ. ತುಂಬ ದಿನದಿಂದ ಕೇಳ್ತಾ ಇದ್ಲು, ಇವಾಗ ಕೊಡಿಸಿದ್ದೀನಿ ನಾನು. ಡ್ಯಾನ್ಸಿಗೋಸ್ಕರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತುಂಬಾ ಸುಸ್ತಾಗಿ ಬಂದಿದ್ವಿ. ಬರಬೇಕಾದ್ರೆ ಅಲ್ಲಿ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು, ಹಂಗಾಗಿ ಕಲ್ಲಂಗಡಿ ಹಣ್ಣು ತಗೊಂಡು ಬಂದಿದ್ವಿ. ಅದನ್ನು ಕುತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ತಿಂತಾ ಇದ್ದೀವಿ. ಇವಾಗ ಇನ್ನೇನು ಟೈಮ್ ಆಗ್ತಾ ಬಂತು, ನಾನು ಅವಳನ್ನ ರೆಡಿ ಮಾಡಬೇಕು. ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಹೇಳಿದ್ದಾರೆ, ನೀವೇನೇ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ರಿ ಅಂತ ಹೇಳಿ. ಅವರೇನು ರೆಡಿ ಮಾಡಲ್ವಂತೆ, ನಮಗೆ ಹೇಳಿದ್ದಾರೆ. ಹಂಗಾಗಿ ನಾನೇ ರೆಡಿ ಮಾಡಬೇಕು. ಹಂಗಾಗಿ ಸ್ವಲ್ಪ ಹಣ್ಣು ತಂದಿದ್ನಲ್ಲ, ಹಂಗಾಗಿ ತಿನ್ನಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಕೇಳ್ತಾಳೆ ಅಂತ ಹೇಳಿ ಊಟ ಮಾಡಿದ್ದಾಳೆ. ಮತ್ತು ಹೋಗುವಾಗ 3 ಗಂಟೆ 4 ಗಂಟೆ ಆಗುತ್ತಲ್ವ ಸ್ಟೇಜ್ ಹತ್ರ, ಹಂಗಾಗಿ ಅಲ್ಲಿ ಸುಮ್ಮನೆ ಹೊಟ್ಟೆ ಹಶ್ವು ಅಂದ್ರಲ್ಲಿ ಏನೂ ಸಿಗಲ್ಲ. ಹಾಗಾಗಿ ಇವಾಗಲೇನೇ ಸ್ವಲ್ಪ ಹಣ್ಣು ತಂದಿದ್ನಲ್ಲ, ಹಂಗಾಗಿ ತಿನ್ನಿಸ್ತಾ ಇದ್ದೀನಿ, ತಿನ್ನು ಅಂತ ಹೇಳಿ. ಮತ್ತು ಬಟ್ಟೆ ಹಾಕಿದ್ಮೇಲೆ ಅವರು ಎಲ್ಲ ಬಟ್ಟೆಗೆಲ್ಲ ಚೆಲ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಇನ್ನೂ ಏನೂ ರೆಡಿ ಮಾಡಿಲ್ಲ. ಇವಾಗ ಇನ್ನೇನು ಟೈಮ್ ಆಯ್ತಲ್ಲ, ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ರೆಡಿ ಮಾಡೋದಕ್ಕೆ. ನೀವೇ ನೋಡಿಬಿಟ್ಟು ಹೇಳ್ರಿ ಹೆಂಗೆ ರೆಡಿ ಮಾಡಿದ್ದೀನಿ ನಾನು ಅಂತ ಹೇಳಿ. ನೋಡಿ, ಅವಳಿಗೆ ಸ್ಕೂಲಲ್ಲಿ ಈ ಥರ ಲೆಹೆಂಗಾನ ಹೇಳಿದ್ದಾರೆ. ನಮ್ಮನೇಲಿ 2 ಲೆಹೆಂಗಾ ಇತ್ತು. ಅವಳು ಇದನ್ನು ಈ ಕಡೆ ಇದೆಯಲ್ಲ ಈ ಬ್ಲೂ ಕಲರ್ ಇಷ್ಟಪಟ್ಟಿದ್ದಾಳೆ. ನಾನು ಈ ನೆವಿ ಬ್ಲೂ ಇದೆಯಲ್ಲ ಇದನ್ನು ಆರಿಸ್ಕೊಂಡಿದ್ದೀನಿ. ಅವಳು ವೈಟಿಗಿರೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವಳು ಅದು ಇದು ಬೇಡ ಅದು ಹಾಕ್ಕೊಳ್ತೀನಿ ಅಂತ ಹೇಳಿ ಅವಳು ಕೈ ಇಡ್ತಾ ಇದ್ದಾಳಲ್ಲ ಅದನ್ನು ತೋರಿಸ್ತಾ ಇದ್ದಾಳೆ. ನಾನು ಬೇಡ ಅದರಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ ನಾನು ಇದನ್ನು ಸೆಲೆಕ್ಷನ್ ಮಾಡಿದ್ದೀನಿ. ನನಗೇನು ಇದೇ ಚೆನ್ನಾಗಿ ಕಾಣಿಸುತ್ತೆ ವೈಟಿಗಿದೆಯಲ್ಲ. ಅವಳು ಆದ್ರೂ ಅದರಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಇದೆ, ಅದನ್ನೇ ಹಾಕೊಳ್ತೀನಿ ಅಂತ ಹೇಳ್ತಾವಳೆ. ನಾನು ಬೇಡ ಕಣಮ್ಮ, ಅದೇನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಇದು ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಹೋದ್ಸಲ ಯುಗಾದಿಗೆ ತಂದುಕೊಟ್ಟಿದ್ದೆ ಇದನ್ನು ನಾನು, ಹಾಗಾಗಿ ಇದೇ ಹಾಕೋ ಅಂತ ಹೇಳ್ತಾ ಇದ್ದೀನಿ. ಇದು 2 ಬ್ಲೂನೇ ಇದು ಇಷ್ಟ, ಈ ಬ್ಲೂ ಇಷ್ಟ. ಕೊನೆಗೆ ಅದನ್ನೇ ಒಪ್ಪಿದ್ಲು, ಅದನ್ನೇ ಹಾಕ್ತಾಯಿದ್ದೀನಿ ನಾನು. ನನಗಿಷ್ಟ ಆಗಿದ್ದು ತುಂಬ ಅಂದರೆ ಇದೇನೆ. ನೋಡಿ, ಆದರೂ ಅವಳಿಗೆ ಮನಸ್ಸಿಲ್ಲ, ಅದನ್ನೇ ಇನ್ನೊಂದು ಇದೆಯಲ್ಲ ಅದನ್ನೇ ಹಾಕೊಳ್ಳೋಣ ಅಂತ ಹೇಳ್ತಾವಳೆ. ನಾನು ಇದು ಹಾಕೊಂಡು ನೋಡು, ಎರಡು ಹಾಕೊಂಡು ನೋಡು, ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳುವಂತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ಹಾಕೋ ಅಂತ ನಾನು ಹೇಳ್ತಾ ಇದ್ದೀನಿ. ಕೊನೆಗೆ ಅವಳು ಬಿಡು, ಅಮ್ಮ ಹೇಳ್ತಾ ಇತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನೇ ಒಪ್ಪಿದ್ಲು, ನೇವಿ ಬ್ಲೂನ. ಅದು ಇನ್ನೊಂದು ಡ್ರೆಸ್ ಇದೆಯಲ್ಲ ಅದು ಯಾಕೆ ಬೇಡ ಅಂತ ಅಂದೆ ಅಂದರೆ ಅದು ತುಂಬ ವೆಯ್ಟ್ ಇದೆ, ಇವಳಿಗೆ ಅದನ್ನು ವೇರ್ ಮಾಡಿಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿದೆ. ಇದು ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ, ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕಾಗಿರುತ್ತೆ. ಹಂಗಾಗಿ ಅದನ್ನು ಸೆಲೆಕ್ಷನ್ ಮಾಡಿದೆ. ಹಾಕಿದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವಳು ಅಂತ ಹೇಳಿ. ನೋಡಿ, ಸ್ವಲ್ಪ ಕಲರ್ ಆಗಿರೋರಿಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಈ ಕಲರು. ಇನ್ನು ಟೈಮ್ ಆಗಿದೆ ಅಂತ ಹೇಳಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಒಬ್ಬಳೇ ಬೇರೆ, ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಹಂಗಾಗಿ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಆದರೂ ಸ್ಕೂಲ್ ಹತ್ರ ಬೇಗ ಹೋಗಿದ್ದು ನಾವೇನೇ. ಭುವನ್ಗೂ ಕೂಡ ರೆಡಿ ಮಾಡಬೇಕು, ಇವಳ್ದು ರೆಡಿ ಮಾಡೋದೆಲ್ಲ ಮುಗಿಸ್ಬಿಟ್ಟು ಅವನು ಕೂಡ ಡ್ಯಾನ್ಸಿಗೆ ಸೇರಿದ್ದಾನೆ. ಅವನಿಗೂ ಕೂಡ ಒಂದು ಜೊತೆ ಡ್ರೆಸ್ ಕೊಟ್ಟಿದ್ದಾರೆ, ಜುಬ್ಬಾ ಪೈಜಾಮ. ಅವನದು ಎಷ್ಟೊತ್ತು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ, ಹೆಣ್ಮಕ್ಳದ್ದೇ ಬೇಗ ಆಗಲ್ಲ ಅಂತ ಅವಳಿಗೆ ಫಸ್ಟ್ ರೆಡಿ ಮಾಡ್ತಾಯಿದ್ದೀನಿ ನಾನು. ಮೊದಲೆಲ್ಲ ನಮಗೆ ಈ ಡ್ಯಾನ್ಸು, ಈ ಕಾಂಪಿಟೇಷನ್ನು ಇವೆಲ್ಲ ಏನೂ ಇರ್ತಾ ಇರಲಿಲ್ಲ. ಬರೀ ಓದೋದು, ಬರೆಯೋದು, ಮನೇಲಿ ಕೆಲಸ ಮಾಡೋದು ಅಷ್ಟೇ. ಇವಾಗ ಇವ್ರಿಗೆ ಎಲ್ಲ ತುಂಬಾ ಆಪ್ಷನ್ಸ್ ಇದೆ ನಮ್ಮ ಮಕ್ಕಳಿಗೆ. ಆವಾಗಲೂ ಇತ್ತು, ಆದರೆ ನಮ್ಮ ಕಾಲದಲ್ಲಿ ಅವರು ಇವರು ಅಂತ ಆರಿಸ್ಕೊತಿದ್ರು ಟೀಚರ್ಸು. ನಮ್ಮನ್ನು ಯಾವತ್ತೂ ಡ್ಯಾನ್ಸಿಗೆ ಹಾಕೊಂಡು ಡ್ಯಾನ್ಸ್ ಎಲ್ಲ ಏನೂ ಮಾಡಿಸಿರ್ಲಿಲ್ಲ. ಇವ್ರ ಸ್ಕೂಲಲ್ಲಿ ಹೆಂಗೆ ಅಂದರೆ ಇವಾಗಿನ ಮಕ್ಕಳಿಗೆ ಎಲ್ಲ ಪ್ರತಿಯೊಬ್ಬರೂ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಸ್ತಾರೆ. ರಿಮಿಕ್ಸ್ ಅಂತೆ ಅದು ಇದು ಅಂತ ಹೇಳಿ ಎಷ್ಟೊಂದು ಸಾಂಗುಗಳೆಲ್ಲ ಮಾಡಿಸ್ತಾರೆ ಡ್ಯಾನ್ಸು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳಂತೂ ಒಂದು ಸತಿನೂ ಮಿಸ್ ಮಾಡಲ್ಲ, ಹಂಗೆ ಸೇರ್ತಾರೆ ಡ್ಯಾನ್ಸಿಗೆ. ಇನ್ನು ತುಂಬ ಆಟಗಳು ಕೂಡ ಆಡಿಸಿದ್ರಂತೆ ಸ್ಕೂಲಲ್ಲಿ. ಐಶ್ವರ್ಯ ವಿನ್ ಆಗಿಲ್ಲ, ಭುವನ್ನು ನಾನು ಗೆದ್ದಿದ್ದೀನಿ, ಪ್ರೈಸ್ ಕೊಡ್ತಾರೆ ನನಗೆ ಅಂತ ಹೇಳ್ತಾ ಇದ್ದ ಅವನು. ಇನ್ನು ಇವಳಿಗೆ ಮೇಕಪ್ಗೆ ಅಂತ ನಾನು ಏನು ಬಳಸ್ತಾ ಇಲ್ಲ,
ಪಾಂಡ್ಸ್ ಪೌಡ್ರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ. ಅದು 10 ರೂಪಾಯಿದು ಫೇರ್ ಆ್ಯಂಡ್ ಲವ್ಲಿ. ನಾವು ಅದನ್ನೇ ಯೂಸ್ ಮಾಡೋದು ಮನೇಲಿ. ಯಾವುದೂ ಕೆಮಿಕಲ್ ಇರುತ್ತೆ ಅಂತ ನಾನು ಜಾಸ್ತಿ ಏನು ಅಷ್ಟೊಂದು ಯೂಸ್ ಮಾಡಲ್ಲ. ಯಾವುದಾದ್ರೂ ಹಬ್ಬ ಆ ಥರದ ದಿನಗಳಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಲಿಪ್ಟಿಕ್ಕು ಮತ್ತು ಐಲೈನರು, ಕಾಜಲ್ಲು ಅದೆಲ್ಲನೂ. ಇನ್ನು ಚಿಕ್ಕವಳಲ್ವ, ಹಂಗಾಗಿ ನಾನು ಬೇಡ ಅವೆಲ್ಲ ಅಂತ ಹೇಳಿ ಯೂಸ್ ಮಾಡೋಕ್ಕೆ ಬಿಡೋದಿಲ್ಲ ನಾನು. ಬರೀ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡ್ರು ಹಾಕ್ತೀನಿ ಅಷ್ಟೇ. ನಾನು ಕೂಡ ಅಷ್ಟೇ ಯೂಸ್ ಮಾಡೋದು. ಸುಮ್ಮನೆ ಮುಖಕ್ಕೆ ಅದು ಇದು ಹಾಕ್ಕೊಂಡು ಮುಖನೆಲ್ಲ ಚೆನ್ನಾಗಿರೋ ಮುಖನೇ ಕೆಡಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ಅದು ಏನು ಯೂಸ್ ಮಾಡಲ್ಲ. ನೋಡಿ, ಅಷ್ಟರಲ್ಲೇ ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ನಮ್ಮ ಅಕ್ಕರು ಕೂಡ ಬರ್ತಾರೆ. ಅವಳು ಕೂಡ ಪಾಪ ಡ್ಯಾನ್ಸ್ ನೋಡಬೇಕು ಅಂತ ಹೇಳಿ ಒಂದು ವಾರದಿಂದ ಕಾಯ್ತಾ ಇದ್ಲು. ಹಂಗಾಗಿ ಅವರು ಕೂಡ ನಮ್ಮ ಅಕ್ಕನ ಮಕ್ಕಳು ಬರ್ತಾ ಇದ್ದಾರೆ ಇವಳು ಡ್ಯಾನ್ಸ್ ನೋಡೋದಕ್ಕೆ. ಡ್ಯಾನ್ಸಿನ ಹಿಂದಿನ ದಿನ ಅಂತೂ ಚೈನ್ ಕೊಡಿಸು ಅಂತ ತುಂಬಾ ಹಠ ಮಾಡಿದ್ಲು. ಹಾಗಾಗಿ ಅವಳಿಗೆ ಇವತ್ತೇನೆ ಹೋಗಿ ಚೈನ್ ಕೂಡ ತಗೊಂಡು ಬಂದ್ವಿ. ಅವಳಿಗೇನೋ ಒಂಥರ ಖುಷಿ. ಹಂಗಾಗಿ ಚೈನ್ ಕೊಡಿಸಿದ್ರೆ ಚೆನ್ನಾಗಿ ಮಾಡ್ತೀನಿ ಡ್ಯಾನ್ಸು ಅಂತ ಹೇಳ್ತಾ ಇದ್ಲು. ತುಂಬ ದಿನದಿಂದ ಕೇಳ್ತಿದ್ಲು ಅಂತ ಹೇಳಿ ಚೈನ್ ಕೂಡ ಕೊಡಿಸಿದ್ವಿ, ಕಾಲು ಚೈನು. ಇನ್ನು ಸರ ಬಂದು ಈ ಥರ ಹಾಕಿ ನಾನು ನೋಡಿದೆ. ಇದು ಯಾಕೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವೆರಡೇ ಹಾಕಿದ್ರಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಕುತ್ತಿಗೆಗೆ ಹತ್ತ ಇತ್ತು, ಅವಳಿಗೆ ಕುಯ್ದಂಗೆ ಅನ್ನಿಸ್ತೈತೆ ಅಂತ ಹೇಳಿ ಅದನ್ನು ಸ್ವಲ್ಪ ಬೇಡ ಅಂತ ಅನ್ನಿಸ್ತು. ಮತ್ತು ಹಾಕಿ ನೋಡಿಬಿಟ್ಟು ಬೇಡ ಅಂತ ಹೇಳಿ ಬೇರೆ ಥರ ಇನ್ನೊಂದಿತ್ತು ಲಾಂಗ್ ಸರ ಒಂದು, ಮತ್ತು ಮಾಮೂಲಿ ಒಂದು ಕತ್ತಿಗತ್ತ ಸರ ಇತ್ತು. ಅವೆರಡೂ ಮ್ಯಾಚ್ ಮಾಡಿ ಈ ಲೆಹೆಂಗಾಗೆ ಮ್ಯಾಚ್ ಆಗೋ ಥರ ಹಾಕಿದೆ. ಮತ್ತು ಇಷ್ಟೊಂದೆಲ್ಲ ಅವಳು ಒಡವೆ ಸೆಟ್ ಹಾಕ್ಕೊಂಡ್ರೆ ಅವಳು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಸ್ಟೇಜ್ ಮೇಲೆ, ಇದೇ ಭಾರ ಅನ್ನಿಸ್ತಿರುತ್ತೆ ಅಂತ ಹೇಳಿ ಚೇಂಜ್ ಮಾಡಿದೆ ಅದನ್ನು ನಾನು. ಓಲೆ ಕೂಡ ಅಷ್ಟೇ ಸಿಂಪಲ್ಲಾಗಿರೋದೊಂದು ಚೆನ್ನಾಗಿರೋದೊಂದು ಇತ್ತು, ಜುಮ್ಕಿ ಥರದ್ದು, ಅದನ್ನು ಹಾಕಿದೆ. ನೋಡಿ, ಫೈನಲಾಗಿ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದಾರೆ ಇಬ್ಬರೂ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ನನಗಂತೂ ಇಬ್ಬರೂ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ನೋಡಿ ಹೇಳ್ರಿ ನೀವೇ ಹೆಂಗಿದ್ದಾರೆ ಅಂತ ಹೇಳಿ, ನಾನು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ನೋಡಿ, ತುಂಬಾ ಸಿಂಪಲಾಗಿ ಮೇಕಪ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಇನ್ನು ನಮ್ಮ ಅಕ್ಕವ್ರು ಕೂಡ ಬಂದರು. ಅವ್ರು ರೆಡಿ ಆಗಿದ ತಕ್ಷಣ ಅವಳು ರೆಡಿ ಆದಳು, ನಮ್ಮ ಅಕ್ಕನೂ ಬಂದರು. ಚೆನ್ನಾಗಿ ರೆಡಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಗಲಾಟೆ ಇದ್ದಿದ್ದರಿಂದ ನಾನು ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಅವ್ರು ಮಾತಾಡ್ತಿರೋದು ಏನೂ ಅರ್ಥ ಆಗ್ತಿರ್ಲಿಲ್ಲ. ಗಲಾಟೆ ತುಂಬ ಮಾಡ್ತಿದ್ದ ಭುವನು, ಹಂಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸ್ಕೂಲ್ ಹತ್ರ. ಇನ್ನು ಸ್ಕೂಲ್ ಹತ್ರ ಇನ್ನೂ ಏನು ಅಷ್ಟೊಂದು ಜನ ಬಂದಿರಲಿಲ್ಲ. ಭಾಷಣ ಇನ್ನೂ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಬಂದು ಭಾಷಣನೂ ಸ್ಟಾರ್ಟ್ ಮಾಡಿದ್ರು. ನೋಡಿ, ಸ್ವಲ್ಪ ಜನ ಇದ್ದಾರೆ ಇವಾಗ. ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜನ ಆಗಿಬಿಟ್ರು. ಕೂತ್ಕೊಳ್ಳೋಕೆ ಚೇರ್ ಸಮೇತ ಇರಲಿಲ್ಲ, ನಿಂತ್ಕೊಂಡೆಲ್ಲ ನೋಡ್ತಾಯಿದ್ರು, ಅಷ್ಟು ಜನ ಆದರು. ನೋಡ್ತಾ ಇರ್ಬೋದು ನೀವು. ನಾವಂತೂ ಕಾಯ್ತಾ ಇದ್ವು ಬೇಗ ಹೋಗಿದ್ದಕ್ಕೆ ಚೇರ್ ಸಿಕ್ತು, ಇಲ್ಲಾಂದರೆ ಚೇರ್ ಸಿಗ್ತಾ ಇರಲಿಲ್ಲ. ನಾವು ನಿಂತ್ಕೊಂಡೇ ನೋಡಬೇಕಿತ್ತು. ಹೋಗಿದ್ದರಿಂದ ಚೇರ್ ಸಿಕ್ತು. ನಾವಂತೂ ವೆಯ್ಟ್ ಮಾಡ್ತಾನೆ ಇದ್ದೀವಿ ಯಾವಾಗ ಈಶುದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. 4 ಗಂಟೆಗಂತ ಹೇಳಿದ್ರು. 4 ಗಂಟೆಗೆ ಬಂದು ಕಾಯ್ತಾ ಇದ್ದಿದ್ದು. ಅದು ಸ್ಟಾರ್ಟ್ ಆಗಿದ್ದು 6 ಗಂಟೆನೇ ಆಗೋಯ್ತು. ಆಂಗ್ಲ ಮಾಧ್ಯಮ ಹೃತ್ಪೂರ್ವಕ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತೀನಿ. ಸ್ವಲ್ಪ ಲಾಂಗ್ ವಿಡಿಯೋ ಆಯಿತು ಅಂತ ಅಲ್ಲೆಲ್ಲ ವಿಡಿಯೋನ ಕಟ್ ಮಾಡಿದ್ದೀನಿ. ಸ್ವಲ್ಪ ಭಾಷಣ, ಸ್ವಲ್ಪ ಡ್ಯಾನ್ಸು. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಂಕಣಬದ್ಧರಾಗಿರ್ತಕ್ಕಂಥ ನಮ್ಮ ಎಲ್ಲ ಕೂಡ ಅವರು ಸಹಕಾರವನ್ನು ಕೊಟ್ಟು ದೀಪ ಬೆಳಗಿಸುವುದರ ಮುಖಾಂತರ, ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ
ಜ್ಯೋತಿ ಎಲ್ಲ ಬೆಳಗಿಸಿದ್ದಾಯಿತು. ಇವಾಗ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಗೆದ್ದಿದ್ದಾರೋ ಆಟದಲ್ಲಿ ಪಾಠದಲ್ಲಿ ಅವ್ರಿಗೆಲ್ಲನೂ ಪ್ರೈಸ್ ಕೊಡ್ತಾರೆ. ನನ್ನ ಮಗ ಕೂಡ ಗೆದ್ದಿದ್ದಾನೆ ಭುವನ್ನು. ಮತ್ತು ಇಂಗ್ಲೀಷ್ ಕಂಠಪಾಠದಲ್ಲಿ ಅವನು ಫಸ್ಟ್ ವಿನ್ನರ್ ಬಂದಿದ್ದಾನೆ. ಅವನಿಗೆ ಎರಡು ಪ್ರೈಸ್ ಕೂಡ ಸಿಕ್ತು. ಅದು ತುಂಬಾ ಖುಷಿಯಾಯಿತು. ಇಲ್ಲಿ LKG UKG ಮಕ್ಕಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಒಂದಕ್ಕಿಂತ ಒಂದೊಂದು ಮುದ್ದಾಗಿದ್ದಾವೆ. ನಾವು ಡ್ಯಾನ್ಸ್ ಮಾಡ್ತಾಯಿದ್ರೆ ಅಂತೂ ತುಂಬಾ ಖುಷಿ ಆಗ್ತಿತ್ತು. ಆಡಿಯೋ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಬರೀ ಡ್ಯಾನ್ಸ್ ಮಾತ್ರ ಇದೆ. ಯಾಕೆಂದರೆ ಕಾಪಿ ರೈಟಿಂಗ್ ಸ್ಟ್ರೈಕ್ ಬರುತ್ತೆ ಅಂತೆ, ಹಂಗಾಗಿ ಬೇಡ ಅಂತ ಹೇಳಿ ಹಾಕ್ತಾಯಿಲ್ಲ ಸಾಂಗ್ನ. ನಾನು ಸಾಂಗ್ನ ಕಟ್ ಮಾಡಿ ಬರೀ ಅವ್ರು ಏನು ಡ್ಯಾನ್ಸ್ ಮಾಡಿದ್ದಾರೆ ಅದನ್ನು ಮಾತ್ರ ಹಾಕಿದ್ದೀನಿ. ಅದು ಹಾಕೋ ಹಂಗಿಲ್ವಂತೆ, ಕಾಪಿ ರೈಟಿಂಗ್ ಸ್ಟ್ರೈಕ್ ಬರುತ್ತಂತೆ. ಸುಮ್ಮನೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ವೇಸ್ಟ್ ಆಗುತ್ತೆ. ಹಾಗಾಗಿ ಆಡಿಯೋನ ಮ್ಯೂಟ್ ಮಾಡಿ ಸಾಂಗ್ನ ಮ್ಯೂಟ್ ಮಾಡಿ ಬರೀ ಅವರು ಡ್ಯಾನ್ಸ್ ಮಾಡಿರೋದನ್ನ ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರೈಸ್ ಚಂದುಶ್ರೀ. UKGಯಲ್ಲಿ ರೆಸಿಟೇಷನ್ ರೈಮ್ಸ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಯಶಸ್. ಈ ಥರ ಪ್ರೈಸ್ ತಗೊಳ್ಳುವಾಗ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗುತ್ತೆ. ನನಗಂತೂ ನನ್ನ ಮಗ ಪ್ರೈಸ್ ತಗೊಂಡಾಗ ತುಂಬಾ ಖುಷಿ ಆಯಿತು. ಗೇಮ್ಸ್ ಮೆಮೊರಿ ಟೆಸ್ಟ್ ನಲ್ಲಿ ಫಸ್ಟ್ ಪ್ರೈಸ್ ರಾಘವ್. ಸೆಕೆಂಡ್ ಪ್ರೈಸ್ ತನ್ವಿಕ್. ಫ್ರಾಗ್ರೆಸ್ ಫಸ್ಟ್ ಪ್ರೈಸ್ ದೃಶ್ಯನ್. ಸೆಕೆಂಡ್ ಪ್ರೈಸ್ ಹರ್ಷಿತ್ ನಾಯಕ್. ಕ್ಲಾಸ್ ಟಾಪರ್ ಫಸ್ಟ್ ಪ್ರೈಸ್ ಪ್ರಕೃತಿ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಪ್ರೈಸ್ ಚೈತನ್ಯ. ಸೆಕೆಂಡ್ ಪ್ರೈಸ್ ಹರ್ಷಿತ್. ನಂತರ ಗೇಮ್ಸ್ ನಲ್ಲಿ ಕಪ್ ಬ್ಯಾಲೆನ್ಸಿಂಗ್ ಗೇಮ್ಸ್ ಮಾಡಿಸಲಾಯಿತು. ಅದರಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿರೋದು ಶಿವಾನಿ. ಸೆಕೆಂಡ್ ಪ್ರೈಸ್ ಗೋಸ್ ಟು ಲೇಖನ. ಬಹುಮಾನವನ್ನ ವಿತರಿಸಲಿದ್ದಾರೆ ಮಹಾಲಿಂಗಪ್ಪ ಸರ್ ಅವರು. ನಂತರ 2ನೇ ತರಗತಿ ಕಂಠಪಾಠ ಸ್ಪರ್ಧೆ ಕನ್ನಡದಲ್ಲಿ ಫಸ್ಟ್ ಪ್ರೈಸ್ ಅನ್ನ ತೆಗೆದುಕೊಂಡಂತಹ ಕೀರ್ತನ್ ರಾಜು ವೇದಿಕೆ ಮೇಲೆ ಬರಬೇಕು. ಸೆಕೆಂಡ್ ಪ್ರೈಸ್ ಲೇಖನ. ಇಂಗ್ಲಿಷ್ ಮೆಮೊರೈಸೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಚಿಂತನ. ಸೆಕೆಂಡ್ ಪ್ರೈಸ್ ಲೇಖನ. ಕ್ಲಾಸ್ ಟಾಪರ್ ಫಸ್ಟ್ ಪ್ರೈಸ್ ಕೀರ್ತನ್ ರಾಜು. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಮೆಮೊರೈಸೇಷನ್ ಕನ್ನಡ ಫಸ್ಟ್ ಪ್ರೈಸ್ ಮಧುಶ್ರೀ. ಸೆಕೆಂಡ್ ಪ್ರೈಸ್ ಮೋಹಿತ್. ಇಂಗ್ಲಿಷ್ ಮೆಮೊರೈಸೇಷನ್ ಫಸ್ಟ್ ಪ್ರೈಸ್ ಮಹೇಂದ್ರ. ಸೆಕೆಂಡ್ ಪ್ರೈಸ್ ಭುವನ್. ಅದೇ ತರ ಎಲ್ಲ ಕಲರ್ ಡ್ರೆಸ್ ಚೆನ್ನಾಗಿತ್ತು ಡ್ರೆಸ್. ಅವ್ರ ಅಪ್ಪಂಗಂತೂ ಅವನು ಪ್ರೈಸ್ ತಗೊಂಡಿದ್ದು ತುಂಬಾ ಖುಷಿ ಆಯಿತು. ಖುಷಿಯಾಗಿ ಫೋಟೋ ತೆಗಿತಾ ಇದ್ದಾರೆ. ಅವ್ರಿಗಂತೂ ತುಂಬಾ ಖುಷಿಯಾಗಿತ್ತು. ನೋಡಿ ಅವನೇ ಇವಾಗ ತಗೊಳ್ತಾ ಇರೋದು. ಒಂದು ಗೇಮಲ್ಲಿ ಒಂದು ಇಂಗ್ಲೀಷ್ ಮೆಮೊರೈಸೇಷನ್ನಲ್ಲಿ ನಮ್ಮ ಮನೆಯವ್ರಿಗೆ ಒಂಥರ ಹೆಮ್ಮೆ ಅನ್ನಿಸ್ತಿತ್ತು. ನನ್ನ ಮಗನು ಪ್ರೈಸ್ ತಗೊಂಡ ಅಂತ ಹೇಳಿ ನೋಡಿ ತೋರಿಸ್ತಾ ಇದ್ದೀನಿ. ಇದೇನೇನೆ
ಇನ್ನು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಇದು ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ದು, ಇದೇ ಫಸ್ಟ್ನೇ ಡ್ಯಾನ್ಸು. ಇದು ಯಾವ ಸಾಂಗ್ ಅಂದರೆ ಏಕದಂತಾಯ ವಕ್ರತುಂಡಾಯ, ಆ ಸಾಂಗ್ನ ಫಸ್ಟ್ ಟೈಮ್ ಹಾಕಿದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬ ಖುಷಿ ಆಗ್ತಿತ್ತು. ಚಿಕ್ಕ ಚಿಕ್ಕ ಮಕ್ಕಳು, ಇವ್ರಿಗಿಂತನೂ ತುಂಬ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ. ನೋಡಿ ತುಂಬಾ ಖುಷಿಯಾಗೋಯಿತು. ನಾನು ಕೂಡ ಇದರಲ್ಲಿ ಹಂಗೆ ಆ್ಯಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಮ್ಯೂಸಿಕ್ಕೆಲ್ಲ ಹಾಕಿದ್ರೆ ಕಾಫಿ ರೇಟಿಂಗ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಹಂಗಾಗಿ ನಾನು ಅದನ್ನು ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ. ನಿಮಗೂ ಕೂಡ ತೋರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಂಗಾಗಿ ಈ ವಿಡಿಯೋಸ್ನೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಒಬ್ರಿಗಿಂತ ಒಬ್ಬರು ತುಂಬಾ ಚೂಟಿಯಾಗಿದ್ದಾರೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಇವ್ರು ಆದಮೇಲೆ ಇನ್ನೂ ತುಂಬ ಚಿಕ್ಕ ಮಕ್ಕಳು LKG UKGಗೆ ಹೋಗೋಂಥವ್ರು ಮಾಡ್ತಾಯಿದ್ರು. ನೋಡಿ ಮೋಡ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು ಎಷ್ಟು ನೀಟಾಗಿ ಮಾಡ್ತಾವ್ರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಮಕ್ಕಳದು ಕೂಡ ರಿಮಿಕ್ಸ್ ಏನೇನೆ, ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಅಂತ ಹೇಳಿ ಫಸ್ಟ್ನೇ ಸಾಂಗು. ತುಂಬಾ ಚೆನ್ನಾಗಿ ಟ್ರೈನಪ್ ಮಾಡಿದರು ಮಕ್ಕಳನ್ನ ಸ್ಕೂಲ್ ಟೀಚರು. ಅವ್ರಿಗೆ ಅದೆಷ್ಟು ಪೇಷನ್ಸಿಂದ ಮಾಡಿಕೊಡ್ತಾರೆ, ಎಷ್ಟು ನೀಟಾಗಿ ಕಲಿಸ್ಕೊಟ್ಟಿದ್ದಾರೆ ನೋಡಿರಿ. ಎಷ್ಟು ಚೆನ್ನಾಗಿ ಒಂದು ಕೂಡ ಮಕ್ಕಳು ಹೊಳ್ತಾ ಇಲ್ಲ, ಎಷ್ಟು ನೀಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಮಕ್ಕಳಂತೂ ತುಂಬಾ ಗ್ರೇಟು. ಯಾಕೆಂದರೆ ಇಷ್ಟು ನೆನಪಿಟ್ಕೊಂಡು ಈ ವಯಸ್ಸಲ್ಲಿ ಇಷ್ಟಿಷ್ಟು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡು. ಅವ್ರ ಅಪ್ಪ ಅಮ್ಮಗಳಂತೂ ಮುಂದೆನೇ ವೀಡಿಯೋ ಮಾಡೋದಕ್ಕೆ ಜಾಗ, ಯಾರಿಗೂ ಓಡಾಡೋಕ್ಕೂ ಬಿಡ್ದಂಗೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ರು. ಅಪ್ಪ ಅಮ್ಮಂಗೆ ಏನೋ ಒಂಥರ ಖುಷಿ ಇರುತ್ತೆ. ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ವರ್ಷಕ್ಕೊಂದ್ಸಲ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರೆ ಅವ್ರಿಗೂ ಖುಷಿ. ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾರಲ್ವ, ಹಂಗಾಗಿ ಅವ್ರಿಗೆ ಅದು ಖುಷಿ ಇರುತ್ತೆ. ನೋಡಿ ವೀಡಿಯೋ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಇನ್ನು ನಮ್ಮ ಭುವಂದು ಕೂಡ ಬಂತು ಡ್ಯಾನ್ಸು. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇವನೇನೆ ನನ್ನ ಮಗ. ಇವ್ರದ್ದು ಮಲ್ನಾಡ್ ಅಡಿಕೆ ಮೈಸೂರು ವಿಳೆದೆಲೆ ಅಂತ ಹೇಳಿ. ಏನು ಮಗ ತನ್ನ ಅಂತ ಹೇಳಿದ್ಯಾ ಅಂತ ಹೇಳ್ತಾರಲ್ಲ ವಿಷ್ಣುವರ್ಧನ್ ಸರು, ಅದು ಡೈಲಾಗ್ ಫಸ್ಟ್ನೇದು. ಹಂಗೆ ಒಂದು ಪದನ ಬಿಟ್ಬಿಡೋದಲ್ವಾ ಅಂತ ಹೇಳ್ತಾರಲ್ಲ ಅದು. ನನ್ನ ಮಗ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಆ ಸಾಂಗಿಗೆ. ಇವ್ರದ್ದು ಕೂಡ ರಿಮಿಕ್ಸ್ ಏನೇನೆ. ಇನ್ನು ಇವ್ರಿಗೆ ಕೂಡ ಆರಿಸ್ಕೊಂಡಿರೋ ಸಾಂಗ್ ಎಲ್ಲ ಸಾಂಗೂ ತುಂಬಾ ಚೆನ್ನಾಗಿತ್ತು. ಮತ್ತು ಜೋಡಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ. ಎಷ್ಟೆಷ್ಟು ಕ್ಯೂಟಾಗಿ ಕಾಣಿಸ್ತಾಯಿದ್ರು. ನನಗಂತೂ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಅವ್ರದ್ದು ಡ್ಯಾನ್ಸ್ ಬಂದ ತಕ್ಷಣವೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇನ್ನು ಇವ್ರಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೈನಪ್ ಮಾಡಿದರು ಇವ್ರ ಟೀಚರು, ಕ್ಲಾಸ್ ಟೀಚರ್ಸು. ಅವ್ರವ್ರ ಕ್ಲಾಸ್ ಟೀಚರು ಅವ್ರವ್ರಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ನ ಹೇಳ್ಕೊಟ್ಟಿದ್ರು. ನೋಡಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ ಇನ್ನು ಇವ್ರದ್ದು ಕೂಡ ಡ್ಯಾನ್ಸು ಮುಗೀತು. ಮುಗಿದ ತಕ್ಷಣವೇ ಅವ್ರವ್ರ ಕ್ಲಾಸ್ ಟೀಚರ್ ಜೊತೆಗೆ ಅವ್ರು ಒಂದೊಂದು ಸೆಲ್ಫಿ ಫೋಟೋನ ತಕ್ಕೊತಾರೆ, ನೆನಪಿಗೆ ಇರಲಿ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವು, ಅವರ ಕ್ಲಾಸ್ ಟೀಚರು ಫೋಟೋನ ಅವ್ರ ಜೊತೆ ತೆಗೆಸ್ಕೊಳ್ತಾರೆ. ಜೊತೆಗೆ ಒಂದು ಪಾತ್ರ ಕೂಡ ನಾಟಕ ಥರ ಮಾಡಿಸಿದ್ದು, ಇದು ಕೂಡ ಚೆನ್ನಾಗಿತ್ತು. ನೋಡಿ ಅವ್ರ ಅಣ್ಣ ಅಲ್ಲಿ ಹೋಗಿದ್ದಾನೆ ಅಂತ ಚಿಕ್ಕ ಪಾಪು ವೀಡಿಯೋ ಮಾಡ್ತಾ ಇತ್ತು. ಇನ್ನು ಇದು ಕೋಲಾಟ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ನಾವು ಆವಾಗ ಕೋಲಾಟ ಡ್ಯಾನ್ಸೇ ಜಾಸ್ತಿ ನಾವು ಚಿಕ್ಕವರಿದ್ದಾಗ ಮಾಡಿಸ್ತಾ ಇದ್ದಿದ್ದು. ಇನ್ನು ಇವ್ರದ್ದು ಕೂಡ ಡ್ಯಾನ್ಸ್ ಮುಗೀತು. ಇವಾಗ ಬರೋದು ನನ್ನ ಮಗಳು. ನೋಡಿ ನನ್ನ ಮಗಳು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ, ಅವಳೇನೇನೆ. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಎಲ್ಲ ಮಕ್ಕಳು ಚೆನ್ನಾಗಿ ಕಾಣಿಸ್ತಾ ಇದ್ರು. ಮಧ್ಯ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ, ಅವಳೇನೆ ನನ್ನ ಮಗಳು. ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ರ ಟೀಚರ್ ಅಂತೂ ಇವ್ರಿಗೆ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಟ್ರೈನಪ್ ಮಾಡಿದರು. ಒಂದು ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ ಇವ್ರಿಗೆ ಡ್ಯಾನ್ಸ್ ಕಲಿಸೋದಕ್ಕೆ. ಜೊತೆಗೇ ಓದ್ಕೊಳ್ಳೋದು, ಬರ್ಕೊಳ್ಳೋದು, ಎಲ್ಲ ಪಾಠ ಮಾಡೋದು ಪ್ರತಿಯೊಂದೂ ಮ್ಯಾನೇಜ್ ಮಾಡಿಕೊಂಡು ಡ್ಯಾನ್ಸ್ ಕೂಡ ಹೇಳ್ಕೊಟ್ಟು
ತುಂಬಾ ಕಷ್ಟಪಟ್ಟಿದ್ದಾರೆ. ಅವರಿಗೆ ಸೈಡಲ್ಲಿ ನಿಂತ್ಕೊಂಡು ಕಲಿಸಿದ್ದೀನಿ ಅನ್ನೋದು ಒಂದು ಹೆಮ್ಮೆ, ಖುಷಿ ತುಂಬಾ ಇರುತ್ತೆ. ಹಂಗಾಗಿ ಸೈಡಲ್ಲಿ ನಿಂತ್ಕೊಂಡು ಹೆಂಗೆ ಮಾಡ್ತಾರೆ ಏನೋ ಅಂತ ನೋಡ್ತಾನೆ ಇದ್ರು ಅವರು. ಅವ್ರ ಮಿಸ್ಗಳಂತೂ ತುಂಬಾ ಖುಷಿಯಾಗಿದ್ದರು. 1 ತಿಂಗಳಿಂದ ಕಲಿಸಿರೋದಲ್ವ, ಹಂಗಾಗಿ ಹೆಂಗೆ ಮಾಡ್ತಾರೆ ಏನೋ ನಮ್ಮ ಮಕ್ಕಳು ಅಂತ ಹೇಳಿ ಅವ್ರಿಗೂ ತುಂಬ ಖುಷಿ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಇನ್ನೂ ಮ್ಯೂಸಿಕ್ ಎಲ್ಲ ಬರೋಂಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮ್ಯೂಸಿಕ್ ಇದೆ ಆದ್ರೂ ಅದನ್ನು ಮ್ಯೂಟ್ ಮಾಡಿ ಹಾಕಬೇಕು ಅಂದರೆ ಬೇಜಾರು ಅನ್ನಿಸ್ತಿತ್ತು ನನಗೆ. ಆದ್ರೂ ಕಷ್ಟಪಟ್ಕೊಂಡು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಊರಿನಲ್ಲೂ ಎಲ್ಲ ಬೀದಿಗಳಲ್ಲಿ ಎಲ್ಲ ಅಂಗಡಿಗಳಲ್ಲೂ ಕಡಿಮೆ ದುಡ್ಡಿಗೆ ನನ್ನನ್ನು ಯಾರು ಬೇಕಾದರೂ ಕೊಂಡೊಯ್ಯುತ್ತಾರೆ. ಹಾಗಾಗಿ ನನಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ನನ್ನ ಚಟದಲ್ಲಿ ಬಿದ್ದಿದ್ದಾರೆ. ಕೇಳಿ, ನಾನು ಎಲ್ಲರ ಬದುಕನ್ನು ಹಾಳು ಮಾಡುತ್ತೇನೆ. ಜನರು ಪುರಾತನ ಕಾಲದಿಂದಲೂ ಇಂತಹ ವಸ್ತುಗಳನ್ನು ಅಪವಿತ್ರ ಎಂದು ಭಾವಿಸುತ್ತಾರೆ. ಇದನ್ನು ಪವಿತ್ರವಾದ ಜಾಗ